ಜೋಡಿನೇ ಇವರು ಮತ್ತೆ ಬರ್ತಾನೆ ಇರ್ತಾರೆ. ಈ ನೆಕ್ಸ್ಟ್ 2 ತಿಂಗಳಲ್ಲಿ ಅವರವರ ರೆಸ್ಪೆಕ್ಟಿವ್ ಟೀಮ್ಸ್ಗೆ ಅದಕ್ಕೆ ಮುಂಚೆ ಟೀಮ್ ಗಳಿಗೆ ಮಾಡ್ಬೇಕಾಗಿರೋ ಕೆಲಸ ಏನಪ್ಪಾ ಅಂದ್ರೆ ಆ ಜವಾಬ್ದಾರಿ ಮಾಡಿದ್ಮೇಲೆ ಬಾಲ್ ಬಂದಿದ್ದು ಸ್ವಲ್ಪ ಸ್ಲೋ ಇತ್ತು, ಅದಕ್ಕೋಸ್ಕರನೇ ಅನ್ಕೊಂಡಂಗೆ ಹೊಡೆಯಕ್ಕಾಗಿಲ್ಲ. ಪವರ್ ಪ್ಲೇ 2 ಚಾಲ್ತಿಯಲ್ಲಿದೆ. ಈ ಹಂತದಲ್ಲಿ ಯಾವುದೇ ಒಂದು ತಂಡ 30 ಗಳಿಂದ ಆಚೆ ಮ್ಯಾಕ್ಸಿಮಮ್ 4 ಜನರ ಇಟ್ಕೋಬಹುದು. ಅಂದ್ರೆ 4 ಜನ ಬೌಂಡ್ರಿ ಲೀಡರ್ಸ್ ಇಟ್ಕೋಬಹುದು. ತಂಡಕ್ಕೆ ಎಕ್ಸ್ಟ್ರಾ 2 ಫೀಲ್ಡರ್ ಸಿಗ್ತಾರೆ. ಈ ಓವರಲ್ಲಿ ಬೌಂಡ್ರಿ ಪ್ರೊಟೆಕ್ಷನ್ ಬೇಕು ಅಂದ್ರೆ ಬೌಲಿಂಗ್ ಮಾಡ್ಬೇಕಾಗುತ್ತೆ, ವಿಕೆಟ್ ತೆಗಿಬೇಕಾಗುತ್ತೆ. ಒಂದ್ಸತಿ ಸೆಟ್ ಆದ್ರು ಅಂತ ಹೇಳಿದ್ರೆ ಇವ್ರು ಬ್ಯಾಟಿಂಗ್ ಒಳ್ಳೆಯದೇ ಆಯ್ತು. ಇನ್ಫ್ಯಾಕ್ಟ್ ರೋಹಿತ್ ಶರ್ಮಾ ಎಸ್ಪೆಷಲಿ ಹೇಳ್ಬೇಕಂದ್ರೆ ಬೌಂಡ್ರಿ ಮೂಲಕನೇ ಡೀಲ್ ಮಾಡ್ತಾ ಇದ್ರು. ಅದಾದ ನಂತರ ಶುಭರ್ ಗಿಲ್ ನಾನೇನು ಕಡಿಮೆ ಇಲ್ಲ ಅಂತ ತೋರಿಸಿದ್ದಾರೆ. ಹೈಲೈಟ್ ಅಂತಾನೆ ಹೇಳ್ಬೇಕು, ಅಷ್ಟೇ ಚೆನ್ನಾಗಿ ಹೊಡೆದಿತ್ತು ಶುಭನ್ ಗಿಲ್ ಅವರು. ಚಾಂಪಿಯನ್ಸ್ ಟ್ರೋಫಿ ವಿರಾಟ್ ಕೊಹ್ಲಿ ಹೆಸರಲ್ಲಿ ಮಾಡಬೇಕು ಅಂತ ನನ್ನ ಪ್ರಕಾರ. ಅದಕ್ಕೆ ಅಂತ ಹೇಳೋ ಗೋಟ್ ಅಂತ ಹೇಳೋದಲ್ಲ ಅವರಿಗೆ. ಬರ್ತಾಳ್ರಿ ಒಂದ್ 2 ಮನಿ ಹಿಡ್ಕೊಡ್ರಿ. 70ಕ್ಕೆ 1 ಸೋನಾ ಹದಿನಾರು ತಾರೀಕು ಆಯ್ತು ಬಂದಿರೋದು. ಈ ಇನ್ನಿಂಗ್ಸಲ್ಲಿ ಮೊದಲನೇ ಬಾರಿ ಒಬ್ಬ ಸ್ಪಿನ್ನರ್ ಬೌಲಿಂಗ್ ಮಾಡಕ್ಕೆ ಬಂದಿರೋದು. ಸ್ಟಾಪ್ ಮಿಡಲ್ ಸ್ಟಾಪ್ ಬಟನ್ ಮಾಡಿ